ರಾಯಚೂರು ಜಿಲ್ಲೆ ಪ್ರಾಗೈತಿಹಾಸಿಕ ನಗರವಾಗಿದೆ. ಅದರ ಮೂಲ ಸಾಕ್ಷಿಯಾಗಿ ಹಲವು ಸಾಕ್ಷಿಗಳು ನಮ್ಮ ಕಣ್ಣ ಮುಂದೆ ಇವೆ. ಹಾಗಾಗಿ ರಾಯಚೂರು ಜಿಲ್ಲೆಯ ಇತಿಹಾಸ ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡು ಇನ್ನೂ ಹೆಚ್ಚಿನ ಬೆಳಕು ಚೆಲ್ಲುವ ಅಗತ್ಯತೆ ಇದೆ ಎಂದು ಹಿರಿಯ ಸಾಹಿತಿ ವೀರಭದ್ರಪ್ಪ ಸಲಹೆ ನೀಡಿದರು. ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ವಚನಸಿರಿ ಪಂಡಿತ ಅಂಬಯ್ಯನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಯಚೂರು ಸಂಗೀತೋತ್ಸವವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇತಿಹಾಸ ಪುಟಗಳನ್ನು ತೆರೆದು ನೋಡಿದರೆ ರಾಯಚೂರು ಪ್ರದೇಶಕ್ಕಾಗಿ ನಡೆದಷ್ಟು ಯುದ್ಧಗಳು ಮತ್ಯಾವ ಪ್ರದೇಶಕ್ಕಾಗಿ ನಡೆದಿರಲಿಕ್ಕಿಲ್ಲ. ಯಾವಾಗ 1521ರಲ್ಲಿ ಬೃಹತ್ ಸಾಮ್ರಾಜ್ಯದ ಒಡೆಯ ಶ್ರೀಕೃಷ್ಣ ದೇವರಾಯ ಆಕ್ರಮಣಕಾರರನ್ನು ಹಿಮ್ಮೆಟ್ಟಿಸುವವರೆಗೂ ರಾಯಚೂರು ಯುದ್ಧ ಪೀಡಿತವಾಗಿತ್ತು. ಹಾಗಾಗಿ ಇಲ್ಲಿ ಸಹಜವಾಗಿ ಬಡತನ ಮನೆ ಮಾಡಿತ್ತು. ಎಲ್ಲಿ ಬಡತನ ಇರುತ್ತದೆಯೋ ಅಲ್ಲಿ ಪ್ರತಿಭೆಗಳು ಅರಳುತ್ತವೆ. ಹಾಗೆ ಅರಳಿದವರಲ್ಲಿ ಪಂಡಿತ ಅಂಬಯ್ಯನುಲಿ ಕೂಡ ಒಬ್ಬರು. ಅವರ ಕೀರ್ತನೆಗಳ ಮೂಲಕ ಸಂಗೀತವನ್ನು, ಸಂಗೀತದ ಮೂಲಕ ಕೀರ್ತನೆಗಳನ್ನು ಜತನ ಮಾಡುವ ಕಾಯಕದಲ್ಲಿರುವುದು ಶ್ಲಾಘನೀಯ. ಸಂಗೀತದಿಂದ ಜೀವನ ಪಾಠವನ್ನು ಕಲಿಯಬಹುದಾಗಿದೆ ಎಂದರು. ಎಲ್ಲ ಗಣ್ಯರು ದೀಪ ಬೆಳಗುವ ಮುಖಾಂತರ ಈ ದಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಕೇಳ್ಕೊತೇನೆ. ಸಂದರ್ಭದಲ್ಲಿ ಚಿದಾನಂದ ನುಲಿಯವರನ್ನ ಅಭಿನಂದಿಸ್ತಾ ಇದ್ದೆ. ಸಂಗೀತಕ್ಕೆ ಎಂಥ ದೊಡ್ಡ ಶಕ್ತಿ ಇದೆ ಅಂದರೆ, ನೀವು ಶಿವಪುತ್ರಯ್ಯ ಹಿರೇಮಠ ಅಂತ ಹೆಸರು ಕೇಳಿದ್ದೀವಿ. ಅವರು ಕುಮಾರ ಗಂಧರ್ವ ಅನ್ನೋ ಹೆಸರಿನಲ್ಲಿ ಹಿಂದೂರಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಅವರು ಹಿಂದೂರಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರಿಗೆ ಇಲ್ಲಿ ಆಶ್ರಯ ಕೊಡಲಿಲ್ಲ ನಮ್ಮ ಕರ್ನಾಟಕ. ಅವರು ಹಿಂದೂರಿಗೆ ಹೋಗಿ ಅಲ್ಲಿ ಆಶ್ರಯ ಪಡಿಬೇಕಾಯ್ತು. ಅವರು ನಮ್ಮ ಕರ್ನಾಟಕದವರೇ. ವಚನ ಸಾಹಿತ್ಯ ಆಡಲಿಲ್ಲ ಅನ್ನೋ ಕಾರಣಕ್ಕೆ ಭೀಮಸೇನ್ ಜೋಶಿ ಅವ್ರನ್ನ ನಾವು ಮಹಾರಾಷ್ಟ್ರ ಕಳಿಸಿದ್ವಿ. ಅವ್ರ ವಚನ ಸಾಹಿತ್ಯ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ 1991 ಒಂದು ಸಾರಿ ಇಲ್ಲಿ ಬಂದಾಗ ನಮ್ಮ ಶಾಂತರಸರು ನನ್ನ ಸೀದಾ ಇಲ್ಲಿ ಮಲ್ಲಿಕಾರ್ಜುನ್ ಮನ್ಸೂರ್ ಬಂದಿದ್ದಾರೆ, ಹೋಗಿ ಮಾತಾಡ್ಸ್ಕೊಂಡು ಬರೋಣ ಬಾ ಅಂತ ಕರ್ಕೊಂಡು ಹೋದರು. ಅವರು ಅದೇ ತಾನೇ ಡೆಲ್ಲಿಯಿಂದ ರಾಜೀವ್ ಗಾಂಧಿ ಸಮಕ್ಷಮ ಹಾಡಿ ರಾಯಚೂರಿಗೆ ಬಂದು, ರಾಯಚೂರಲ್ಲಿ ಅವ್ರ ಮಗಳಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ರಾಯಚೂರಿಗೆ ಬಂದು ಆ ರಾಜೀವ್ ಗಾಂಧಿ ಕುಟುಂಬ ಹೇಗೆ ಸಂಗೀತವನ್ನು ಆಸ್ವಾದಿಸ್ತು ಅನ್ನೋದನ್ನ ಸುಮಾರು 1 ಗಂಟೆಗಳ ಕಾಲ ಹೇಳಿದರು. ಯಾಕಂದರೆ ಸಂಗೀತಕ್ಕೆ ಇರ್ತಕ್ಕಂಥ ಶಕ್ತಿ ಬಹಳ ದೊಡ್ಡದು. ಒಂದು ಸಾರಿ ಧಾರವಾಡದಿಂದ ಒಬ್ಬ ವ್ಯಕ್ತಿ ಪೂನಾಗೆ ಹೋಗಿರ್ತಾನೆ. ಪೂನಾಗೆ ಹೋದಾಗ ಧಾರವಾಡ ಅಂದ ತಕ್ಷಣ ಹೋಟೆಲ್ ಮಾಲೀಕ ಧಾರವಾಡದಲ್ಲಿ ಮಲ್ಲಿಕಾರ್ಜುನ್ ಮನ್ಸೂರ್ ಗೊತ್ತೇನಂತ ಕೇಳ್ತಾರೆ. ಗೊತ್ತಿಲ್ಲ ಅಂತಾನೆ. ಗೊತ್ತಿಲ್ಲ ಅಂದ ತಕ್ಷಣ ರೂಮ್ ಕೊಡೋದಿಲ್ಲ ಅವರಿಗೆ. ನೀನು ಇಡೀ ಸಂಗೀತ ಕ್ಷೇತ್ರಕ್ಕೆ ಅವಮಾನ ಮಾಡಿದೀಯ, ಮಲ್ಲಿಕಾರ್ಜುನ್ ಮನ್ಸೂರ್ ಹೆಸರು ಗೊತ್ತಿಲ್ಲ ಅಂತಂದರೆ ನೀನು ರೂಮ್ ಕೊಡಲ್ಲ ಅಂತ ಹೇಳ್ತಾರೆ. ಇದು ಸಂಗೀತಕ್ಕೆ ಇರ್ತಕ್ಕಂಥ ದೊಡ್ಡ ಶಕ್ತಿ. ಎಲ್ಲ ಮಕ್ಕಳು ಕೂಡ ಸಂಗೀತದ ಮೂಲಕ ಬೆಳೆದಿರೋದು. ತಾಯಿ ತನ್ನ ಮಗುವನ್ನು ತೊಟ್ಲಲ್ಲಿ ಹಾಕಿ ಲೊಳ್ಳೊಳ್ಳಾಯಿ ಅಂತಕ್ಕಂಥ ಒಂದು ರಾಗವನ್ನು ಹಾಡಿ ಮಲಗಿಸ್ತಾಳೆ ಹೊರತು ಬೇರೆ ಯಾವ ಕಾರಣಕ್ಕೂ ಮಗು ಮಲಗಕ್ಕೆ ಸಾಧ್ಯ ಇಲ್ಲ. ತಾಯಿ ಹಾಡಿದ್ರೆ ಮಾತ್ರ ಮಲಗ್ತಾರೆ. ಯಾಕಂದರೆ ಸಂಗೀತದ ದೊಡ್ಡ ತೊಟ್ಟಿಲು ಯಾವುದು ಅಂತ ಹೇಳಿದರೆ, ಸಂಗೀತನ ಹುಟ್ಟಿ ಬೆಳೆಸೋದು ಯಾವುದಾದ್ರೂ ಆ ತಾಯ್ತನ.
ಆ ತಾಯ್ತನ ಇದ್ರೆ ಮಾತ್ರ ಸಂಗೀತ ಅರ್ಥ ಆಗಕ್ಕೆ ಸಾಧ್ಯ. ಇವತ್ತೇನಾಗಿದೆ, ದುರದೃಷ್ಟವಶಾತ್ ನಾವು ರಿಯಾಲಿಟಿ ಶೋಗಳಲ್ಲೆಲ್ಲ ನೋಡ್ತಾ ಇರ್ತೀವಿ. ಜಿ ಟಿ ವಿ, ಸೋನಿ ಟಿ ವಿ ಮತ್ತು ಕನ್ನಡದ ಅನೇಕ ಚಾನಲ್ಗಳೆಲ್ಲ ನೋಡ್ತಾ ಇರ್ತೀವಿ. ಬಹಳ ಪ್ರತಿಭಾವಂತ ಮಕ್ಕಳು ಬರ್ತಾರೆ. ಅವ್ರು ಎಲ್ಲಿಂದ ಬರ್ತಾರೆ ಅಂದರೆ ಮೇಲ್ವರ್ಗದಿಂದ ಬರಲ್ಲ, ತಳ ಸಮುದಾಯದಿಂದ ಬರ್ತಕ್ಕಂಥವ್ರು ಅವರೆಲ್ಲ. ಅವ್ರ ಅಗಸರಾಗಿರ್ಬೋದು, ಕ್ಷೌರಿಗೆ ಯಾರೇ ಆಗಿರಬೇಕು, ಈ ಪ್ರೊಟೆಕ್ಟಿವ್ ಕಮ್ಯುನಿಟಿಗಳಿಂದ ಬರ್ತಕ್ಕಂಥವರೇ ಶ್ರೇಷ್ಠ ಸಂಗೀತಗಾರರಾಗಿದ್ದಾರೆ ಹೊರತು ಬೇರೆ ಇನ್ಯಾರೂ ಆಗ ಸಾಧ್ಯ ಇಲ್ಲ. ಅದು ಪ್ರಾಯೋಜಕರು ಯಾರಾಗಿರ್ತಾರೆ ಅಂತಂದರೆ ಅದಾನಿ, ಅಂಬಾನಿ, ಸೋ ಕ್ಯಾಪಿಟಲಿಸ್ಟ್ ಏನಿರ್ತಾರೆ ಅದು ಪ್ರಾಯೋಜಕರು. ಅವ್ರಿಗೆ ಹಾಡಕ್ಕೆ ಬರಲ್ಲ, ಹಾಡನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ರಿಯಾಲಿಟಿ ಶೋಗಳನ್ನ ಬೆಳೆಸ್ತಾ ಇದ್ದಾರೆ ಅಲ್ವಾ. ಇದು ರಿಯಾಲಿಟಿ ಶೋಗಳು ನಮ್ಮ ಈ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಜವಾದ ಸಂಗೀತ ಪ್ರತಿಭೆ ಅರಳದೇ ಇರತಕ್ಕಂಥ ಕೆಲಸವನ್ನು ನೋಡ್ಕೊಳ್ತವೆ ಯಾವ ಅಂತಂದ್ರೆ ರಿಯಾಲಿಟಿ ಶೋಗಳು. ಜಯತೀರ್ಥ ಮೇವುಂಡಿ ಒಂದ್ಸಾರಿ ಹೇಳಿದರು, ಯಾಕಂದರೆ ಮಕ್ಕಳು ರಿಯಾಲಿಟಿ ಶೋಗಳನ್ನ ಕೆಟ್ಟು ಹೋಗ್ತಾ ಇದ್ದಾರೆ ನಮ್ಮ ಕಳಕಳಿಯಿಂದ ಹೇಳಿದ್ರು. ಯಾಕಂದರೆ ಮಕ್ಕಳು ಯಾವಾಗಲೂ ತಮ್ಮ ಸಂಗೀತ ಜನಪ್ರಿಯವಾಗಬಾರದು. ಇವತ್ತೇನಾದರೂ ಸಿನಿಮಾದ ನಮ್ಮ ನರಸಿಂಹ ಒಡವಾಟಿಯವರು ಕೊಟ್ಟೂರಿ ಬಂದದ್ದು, ಅವರು ಜೋಗ್ ಮಾರ್ವ ಇವೆಲ್ಲ ಹಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕೇಳಿದ್ದೇನು ಅಂತ ಹೇಳಿದರೆ ಅವ್ರು ಕ್ಲಾರ್ನೆಟ್ ವಾದನದಲ್ಲಿ ನೀವು ಸನಾದಿ ಅಪ್ಪಣ್ಣನ ಹಾಡು ನುಡಿಸಿ ಅಂತ ಕೇಳಿದರೆ ಹೊರತು ರಾಗಗಳನ್ನ ಯಾರು ಕೇಳಲಿಲ್ಲ. ನನ್ನ ಮನೆಯಲ್ಲಿ ಮಲಗಿದಾಗ ಇದೆಲ್ಲ ಗಚ್ಚಿನ ಮಠದಲ್ಲಿ ಹಾಡ್ತಾ ಇದ್ರು. ಗಚ್ಚಿನ ಮಠದಲ್ಲಿ ಹಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಇಲ್ಲಿಲ್ಲ ನರಸಿಂಹ ಒಡವಾಟಿಯವರು ಕ್ಲಾರ್ನೆಟ್ ನುಡಿಸ್ತಾರೆ ಅಂತ ಬೆಳಿಗ್ಗೆ ಬಂದರು ಅವರು. ಅಣ್ಣ, ನಂದು ಕ್ಲಾರ್ನೆಟ್ ಕಳೆದೋಗ್ಬಿಟ್ಟಿದೆ. ಅದೇ ಕಳೆದೋದ್ರೆ ಯಾವುದಾದ್ರೂ ತಗೊಂಡ್ರೆ ಅದು ಬಿಡಿ, ಅದೇನು ದೊಡ್ಡ ವಿಷಯ ಇಲ್ಲ. ನಮ್ಮ ಗುರುಗಳು ಸಿದ್ದರಾಮ ಜಂಬಲದಿನ್ನಿ ವಚನ ಸಾಹಿತ್ಯವನ್ನು ಜಗದ್ವಿಖ್ಯಾತಗೊಳಿಸಿದ ಅಪರೂಪ ಗಾಯಕರು ಯಾರು ಅಂತ ಹೇಳಿದ್ರೆ ಸಿದ್ದರಾಮ ಜಂಬಲದಿನ್ನಿ. ಅವರ ಹೆಸರನ್ನ ಇದಕ್ಕಿಟ್ಟಿದ್ದಾರೆ. ಅವರು ಇವ್ರ ಗುರುಗಳು. ಅವರು ನೀಡಿದಂಥ ಕ್ಲಾರ್ನೆಟ್, ನೀವು ಆ ಬಾಕ್ಸ್ ನೋಡ್ಬೇಕಾದ್ರೆ ಆ ಬಾಕ್ಸ್ ಎಷ್ಟೊಂದು ಪುರಾತನವಾದ ಬಾಕ್ಸ್ ಅಂತ ಹೇಳಿದ್ರೆ ಅದರೊಳಗೆ ಕ್ಲಾರ್ನೆಟ್ ಅದು ಕಳೆದೋಗಿದೆ. ನಾನೇನು ಮಾಡಿದೆ, ಇವರು ಅಳಕ್ಕೆ ಶುರು ಮಾಡಿದ್ರು ಚಿಕ್ಕ ಮಗುವಿನ ಥರ. ಅದಿಲ್ಲ ಅಂದರೆ ನನಗೆ ಹಾಡೋಕ್ಕಾಗೋದಿಲ್ಲ, ಬಾರ್ಸೋಕ್ಕಾಗೋದಿಲ್ಲ. ಅದು ನನ್ನ ಆತ್ಮ, ನನ್ನ ಪ್ರಾಣ, ಅದನ್ನು ಬೇಕೇ ಬೇಕು ಅಂದಾಗ ನಾನು ಈ DSP-SP-ಗಳಿಗೆಲ್ಲ ಫೋನ್ ಮಾಡಿ ಇವ್ರ ಬಗ್ಗೆ ಹೇಳಿದಾಗ ಕೊನೆಗೆ ಒಂದು ಹೊಸಪೇಟೆ ರೈಲ್ವೆ ಸ್ಟೇಷನ್ನಲ್ಲಿ ಆ ಬಾಕ್ಸ್ ಸಿಗ್ತದೆ. ಆ ಬಾಕ್ಸ್ ಸಿಕ್ಕಾಗ ಆ ಬಾಕ್ಸ್ ಅವಾಗ ಸ್ವಲ್ಪ ಬಾಂಬ್ಗಳು ಭಯ ಇತ್ತು. ಈ ಥರ ಬಾಕ್ಸ್ಗಳಲ್ಲಿ ಬಾಂಬ್ಗಳೇನಾದರೂ ಉಗ್ರಗಾಮಿಗಳು ಇಟ್ಟಿದ್ದಾರೆ ಅಂತ ಅದ್ರ ಹತ್ರ ಹೋಗ್ವಲ್ರಿ ಯಾರು. ಆಮೇಲೆ ಪೊಲೀಸ್ ಡಾಕ್ಗಳು ಬಂದು ಮೂಸ್ ನೋಡಿದ್ರು, ಅದರೊಳಗೆ ಏನಿಲ್ಲ ಅಂತ ಗೊತ್ತಾಗ ಆಮೇಲೆ ಆ ಬಾಕ್ಸ್ನಲ್ಲಿ ಇವ್ರು ಕ್ಲಾರ್ನೆಟ್ ಇತ್ತು. ಯಾವನ ಕಳ್ಳ ತಗೊಂಡೋಗಿ ಇದರಲ್ಲಿ ಏನಿಲ್ಲ ಅಂತ ಗೊತ್ತಾಗಿ ಅದು ಬಿಸಿಯಾಗಿ ಹೋಗಿದ್ದಾರೆ. ಮತ್ತೆ ಪುನಃ ಇವರು ಗಚ್ಚೇಮಠಕ್ಕೆ ಹೋಗಿ ಕೊಟ್ಟೂರೇಶ್ವರನ ಸಾನ್ನಿಧ್ಯದಲ್ಲಿ 1.5-2 ಗಂಟೆಗಳ ಕಾಲ ಮತ್ತೆ ನುಡಿಸಿದ್ರು. ನಾನು ಅದನ್ನು ಬಡವಾಟಿಯು ಕ್ಲಾರ್ನೆಟು ಅಂತ ಒಂದು ಕತೆ ಬರ್ತದೆ. ಅದು ಮೈಸೂರು ಯೂನಿವರ್ಸಿಟಿ ಟೆಕ್ಸ್ಟ್ ಆಯ್ತು. ಆಮೇಲೆ ಅಲ್ಲೆಲ್ಲ ಇವ್ರನ್ನ ಕರೆದ್ರು ನರಸಿಂಹ ಒಡವಾಟಿಯವ್ರನ್ನ. ಯಾಕಂದರೆ ಸಂಗೀತಕ್ಕೆ ಇರ್ತಕ್ಕಂಥ ಶಕ್ತಿ ಇದೆಯಲ್ಲ, ಸಂಗೀತ ಯಾರು ಸೊತ್ತು ಅಂತ ಹೇಳಿದರೆ ಯಾರು ಹೊಲದಲ್ಲಿ ಕೆಲಸ ಮಾಡ್ತಾರೋ, ಯಾರು ಕಷ್ಟಪಟ್ಟು ದುಡಿತಾರೋ ಅವರು ಸ್ವತ್ತೇ ಹೊರತು ಹಣ ಇರ್ತಕ್ಕಂಥವ್ರ ಸೊತ್ತಲ್ಲ ಅಲ್ಲ. ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಇದೆ. ನೀವೇನಾದರೂ ಹಾವು ತಗೊಳ್ಳಿ, ಯಾವುದಾದ್ರು ಪ್ರಾಣಿ ತಗೊಳ್ಳಿ. ನೀವು ಗಣಪತಿ ಸಚ್ಚಿದಾನಂದ ಅಂತ ಒಬ್ಬ ಆಶ್ರಮ ಇದೆ ಮೈಸೂರಲ್ಲಿ. ಶಂಕರ್ ದಯಾಳ್ ಶರ್ಮ ಹೇಳಿದರು, ಸಂಗೀತಕ್ಕೆ ರೋಗಗಳನ್ನ ವಾಸಿ ಮಾಡ್ತಕ್ಕಂಥ ಗುಣ ಇದೆ. ನೀವು BP, ಡಯಾಬಿಟಿಕ್ ನೀವೇನಾದರೂ ಕೇಳಿದರೆ ನಮ್ಮ ಯಾರು ನಿರೂಪಕರು 1 ಗಂಟೆಗಳ ಕಾಲ ನಾವು ಸಂಗೀತವನ್ನು ಕೇಳಿದರೆ, ನಮ್ಮ ಹಿಂದೂಸ್ತಾನಿ ಗಾಯನವನ್ನು ಕೇಳಿದರೆ ನಮ್ಮ ಹೃದಯ ಬಡಿತ ತಾನಾಗಿ ಸಮಸ್ಥಿತಿಗೆ ಬರ್ತದೆ. ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಅದನ್ನು ಸಂಗೀತವನ್ನು ಜನಪ್ರಿಯಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ನೀವು ಶಂಕರಾಭರಣಂ ಸಿನಿಮಾ ನೋಡಿದರೆ ಅವನು ಹೇಳ್ತಾನೆ, ನಾವು 1920ರಲ್ಲಿ ಕೃಷ್ಣದೇವರಾಯ ರಾಯಚೂರು ನಗರವನ್ನು ವಶಪಡಿಸಿಕೊಂಡ ಮುಸ್ಲಿಮ್ಸ್ರಿಂದ 1520ರಲ್ಲಿ. ನಾನು ಈಗ ಅನೇಕ ಜನ ಕೇಳಿದೆ. 2020ರಲ್ಲಿ ಈ ಥರ ಒಂದು ವಿಚಾರ ಸಂಕಿರಣ ರಾಯಚೂರು ಬಗ್ಗೆ, ರಾಯಚೂರಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳೇನಿದೆ ಇದ್ರ ಬಗ್ಗೆ ಒಂದು
ವಿಚಾರ ಸಂಕಿರಣ ಮಾಡಿ ಅಂತ ಹೇಳಿದ್ರೆ 500 ವರ್ಷ ತೊಡಗಿತು ಅಂಥ ಒಂದು ಪದದ ಸತತ ಆಕ್ರಮಣಕ್ಕೊಳಗಾಗಿರ್ತಕ್ಕಂಥ ಪ್ರದೇಶ. ಈ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಭೆ ಏನಿದೆ, ಎಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರತಿಭೆಗಳಿವೆ, ಸಂಗೀತ ಪ್ರತಿಭೆಗಳಿವೆ ಅಂತ ಹೇಳಿದರೆ ಅಲ್ಲಿ ಹೆಚ್ಚು ಆಕ್ರಮಣಕ್ಕೊಳಗಾದಂಥ ಪ್ರದೇಶಗಳವೆಲ್ಲ. ಅನೇಕ ಜನ ಈ ಪರಕೀಯರು ಪರದೇಶದವರಿಂದ ಆಕ್ರಮಣಕ್ಕೊಳಗಾದ, ಎಲ್ಲಿ ಆಕ್ರಮಣಕ್ಕೊಳಗಾಗುತ್ತೋ, ಎಲ್ಲಿ ಬಡತನ ಇರುತ್ತೋ, ಎಲ್ಲಿ ದಾರಿದ್ರ್ಯ, ಅಲ್ಲಿ ಹೊಸ ಪ್ರತಿಭೆಗಳು ಹುಟ್ಟಕ್ಕೆ ಸಾಧ್ಯ ಅಲ್ವಾ. ಕಾರಣ ಅಂಥ ಪ್ರತಿಭೆಗಳು ಎಲ್ಲಿದ್ದಾರೆ ಅಂದರೆ ಇವತ್ತು ನಾನು ನೋಡಿದ್ದೇವೆ. ನಮ್ಮ ಚಿದಾನಂದ ನುಲಿ ಕೂಡ ಅಂಥ ಪ್ರತಿಭೆಗಳಲ್ಲಿ ಒಬ್ಬರು. ಇಲ್ಲಿ ಹಾಡಿದಂಥ ಅನೇಕ ಮಹನೀಯ ಕಲಾವಿದರು ಏನಿದ್ದಾರೆ ಅಂಥ ಸಮುದಾಯದಿಂದ ಬಂದಂಥವರಾದ್ದರಿಂದ ನಾನು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ಮತ್ತು ನಮ್ಮ ಚಿದಾನಂದ ನುಲಿಯವರ ಇನ್ನೊಂದು ದೊಡ್ಡ ಗುಣ ಅಂತ ಹೇಳಿದರೆ, ಇದನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ಸಾಹಿತ್ಯ ಗುರು. ಅವರು ಇವತ್ತು ಉದ್ಘಾಟನಾ ಭಾಷಣ ಮಾಡಬೇಕಾಯಿತು. ಯಾಕಂದರೆ ಪ್ರಪಂಚದಲ್ಲಿ ನಡೆದಂಥ ಒಂದು ದೊಡ್ಡ ಪವಾಡ ಅಂದರೆ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥವ್ರು ಮೊದಲು ಮಾತಾಡಿದ್ದಾರೆ. ಇದು ಪ್ರಪಂಚದಲ್ಲಿ ಎಲ್ಲೂ ನಡೆದೇ ಇಲ್ಲ. ಆದರೆ ಚಿದಾನಂದ ನುಲಿಯವರು ಫಸ್ಟ್ ನಮ್ಮ ಮಾತಾಡಲಿ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಪ್ರೀತಿಯಿಂದ ನನ್ನಿಂದ ಈ ಅಧ್ಯಕ್ಷ ಭಾಷಣವನ್ನು ಮಾಡಿಸಿದ್ದಾರೆ. ಆಮೇಲೆ ಎಲ್ಲೇ ಕಾರಣ ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಮಾತನಾಡಿ, ರಂಗಮಂದಿರ ಇಂದು ಸಂತರು ಹಾಗೂ ಸಂಗೀತಗಾರರಿಂದ ತುಂಬಿ ತುಳುಕುವ ಮೂಲಕ ಕಳೆಯನ್ನು ಹೆಚ್ಚಿಸಿಕೊಂಡಿದೆ. ಇಂತಹ ಪುಣ್ಯಾತ್ಮರ ದರ್ಶನದಿಂದ ಜೀವನ ಸಾರ್ಥಕತೆ ಹೊಂದುತ್ತದೆ ಎಂದರು. ಪುಣ್ಯಕ್ಷೇತ್ರವನ್ನು ಆ ಒಂದು ಎನರ್ಜಿ ಜೊತೆಗೆ ಕ್ರಿಯೇಟ್ ಮಾಡ್ತಾರೆ. ಅದೇ ಥರ ಈ ಒಂದು ರಂಗಮಂದಿರ ಇಂಥ ಸಂತರು ಬಂದು ಅಲ್ಲಿ ಎಂಟ್ರೆನ್ಸ್ನಲ್ಲಿ ಒಂದು ಗಂಟೆ ಒಂದೇ ಇಡೋದು ಬಾಕಿ ಇದೆ. ಅಂಥ ಒಂದು ವೇದಿಕೆ ಆಗಿಬಿಟ್ಟಿದೆ ರಂಗಮಂದಿರ ಇವತ್ತು. ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಸಂತರ ದರ್ಶನ ಮಾತ್ರದಿಂದ ನಮ್ಮೆಲ್ಲ ಕುಕರ್ಮಗಳು ನಾಶವಾಗುತ್ತವೆ. ಇವತ್ತು ನನ್ನ ಯಾವ ಜನ್ಮದ ಪುಣ್ಯವು ಪುಣ್ಯಾಶ್ರಮದ ಶ್ರೀ ತಾತ್ನವರ ಪಕ್ಕದಲ್ಲಿ ಅಜ್ಜವರ ಕಲ್ಲಜ್ಜಿಯವರ ಪಕ್ಕದಲ್ಲಿ ಕುಳಿತುಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಚಿದಾನಂದ ನೂಲಿ ಹಾಗೂ ನೂಲಿ ಕುಟುಂಬದವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಉದ್ಘಾಟಕರಾಗಿ ಒಂದು ವೇದಿಕೆ ಕೊಟ್ಟಿರೋದಕ್ಕೆ, ಅದರ ಜೊತೆಗೆ ಈ ಕಾರ್ಯಕ್ರಮ ನನಗೆ ಚಿದಾನಂದ ನೂಲಿ ಯಾರಂತ ಗೊತ್ತೇ ಇರಲಿಲ್ಲ. ಅವರ ಚಿಕ್ಕಪ್ಪನವರು ಒಂದು ತಿಂಗಳ ಮುಂಚೆ ನಮ್ಮ ಮಂದಿರಕ್ಕೆ ಬಂದಿದ್ದರು. ಗುರುಗಳೇ, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತಮ್ಮ ಸಹಕಾರ ಬೇಕು ಅಂತ ಹೇಳಿದ ಕೂಡಲೇ ನಾನು ಯಾರಪ್ಪ ನೀವು ಅಂತ ಕೇಳಿದೆ. ಈಗ ನಾವು ಕಲಾವಿದೆ, ನನಗೆ ಅಂಬಯ್ಯನೂಲಿ ಅವ್ರ ಹೆಸರೆಲ್ಲ ಕೇಳಿದ್ದೆ ನಾನು. ಆದರೆ ಇವರು ರಾಜಶೇಖರ್ ಅಂತ ಯಾರು ಗೊತ್ತಿದ್ದಿಲ್ಲ, ಬೆಂಗಳೂರಿನಲ್ಲಿ ಇರ್ತಾರೆ ಇವರು. ಚಲನಚಿತ್ರ ನಟರು, ಸಂಗೀತ ನಿರ್ದೇಶಕರು, ಗಾಯಕರು. ನಾನೊಂದು ಹಾಡು ಹಾಡಿ ತೋರಿಸ್ರಿ ಅಂತ ಹೇಳಿದೆ. ಇಷ್ಟು ಅದ್ಭುತವಾಗಿ ಹಾಡಿದರು. ನಾನು ಯಾರೋ ಈ ಹುಡುಗ ಬ್ರಾಹ್ಮಣರ ಹುಡುಗ ಇರಬೇಕು, ಯಾಕಂದರೆ ಅಷ್ಟು ಜ್ಞಾನವಂತ. ಯಾಕಂದರೆ ಜ್ಞಾನ ಇದ್ದವನೇ ಜನ್ಮತೆ ಕ್ಷೂದ್ರ ಜ್ಞಾನೇತ ಭವೇ ದ್ವಿಜ ಅಂತಾರೆ. ಜ್ಞಾನದಿಂದನೇ ಒಬ್ಬ ಉನ್ನತ ಸ್ಥಾನಕ್ಕೆ ಬರ್ತಾನೆ. ತಾಯಿ ಗರ್ಭದಿಂದ ಯಾರೂ ಬ್ರಹ್ಮಜ್ಞಾನಿ ಆಗಿ ಬರೋದಿಲ್ಲ, ಒಬ್ಬ ಸಾಧು ಸಂತನಾಗಿ ಬರೋದಿಲ್ಲ. ಅವ್ರ ಜ್ಞಾನದಿಂದ ಪರಿವರ್ತನೆಗೊಂಡು, ಅದೇ ಥರ ರಾಜಶೇಖರ್ ನೋಡಿದ ಕೂಡಲೇ ನನಗೆ ಅನಿಸಿದ್ದು, ನೀವು ಏನೇ ಕಾರ್ಯಕ್ರಮ ಮಾಡಿರಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿದೆ. ನಂತರ ಅವ್ರು ರಾಜಶೇಖರ್ ಹೇಳಿದ, ಅವರು ಮಗನ ಕಳಿಸಿರು, ಅಂಬಯ್ಯನೂಲಿ ಸರ್ ಅವ್ರ ಮಗನ ನಮ್ಮ ಮಂದಿರಕ್ಕೆ ಬಂದ. ಅವ್ರನ್ನೂ ಹೇಳಿದೆ, ಗುರುಗಳೇ ನಾವೇ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅಂದ ಕೂಡಲೇ ಈ ಹುಡುಗ ಬಂದು ಆಡಿದ ಕೂಡಲೇ ನಮ್ಮ ಮಂದಿರದಲ್ಲಿ ಎಲ್ಲರೂ ಒಂದು ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ರು. ಇವತ್ತು ಯಾವ ರೀತಿ ಈಗ ಆಲ್ಕೊಡವ್ರು, ವೆಂಕಟೇಶ್ ಆಲ್ಕೊಡವ್ರು ಇಲ್ಲಿ ಒಂದು ವಾತಾವರಣನೇ ಬದಲಾಯಿಸಿಬಿಟ್ಟಿದ್ರು ಅವ್ರು ಹಾಡಿ. ಅದೇ ಥರ ನಮ್ಮ ಮಂದಿರದಲ್ಲಿ ಭಕ್ತರೆಲ್ಲರೂ ಇಷ್ಟು ಸಂತೋಷಪಟ್ಟರು ಇವ್ರು ಹಾಡಿದ್ದು ನೋಡಿ. ನಾನು ಅಂದ್ಕೊಂಡೆ, ಈ ಕಾರ್ಯಕ್ರಮ ಏನೇ ಇದ್ರೂ ಈ ಹುಡುಗ ಇಷ್ಟು ಸಂಭಾವಿತ. ನಾನು ಯಾರ್ಯಾರನ್ನ ಈ ನಮ್ಮ ಗದಗ ಪುಣ್ಯಾಶ್ರಮದಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಎರಡನೇ ಹುಡುಗ ಇವರು ಚಿದಾನಂದ್. ಇದಕ್ಕಿಂತ ಮುಂಚೆ ನನ್ನ ಸಹೋದರ ಆಶಾಪುರ ಶ್ರೀನಿವಾಸ್ ಅವರು ಇಲ್ಲಿ ಆಡಿದ್ರು. ಅವ್ರು ಹಾಡು ಕೇಳಿ ನಮ್ಮ ಉಗಾರ್ ಪಂಪಾಪತಿ ಉಗಾರ್ ಒಂದು ಕಾರ್ಯಕ್ರಮದಲ್ಲಿ ಹಾಡು ಕೇಳಿದ ಕೂಡಲೇ ಅವನಿಗೆ ನಾನು ಯಾರಿಗೂ ಅವ್ರಿಗೆ ಸನ್ಮಾನ ಮಾಡಿ ತಂದಿದ್ದು ಆ ಹುಡುಗಕ್ಕೆ ಸನ್ಮಾನ ಮಾಡಿಬಿಟ್ಟೆ. ಅದೇನೋ ಅಜ್ಜವರೇ, ನಿಮ್ಮ ಆಶ್ರಮದಲ್ಲಿ ಕಲಿತಂಥ ವಿದ್ಯಾರ್ಥಿಗಳೆಲ್ಲರಿಗೂ ಪುಟ್ಟರಾಜ ಗವಾಯಿಗಳ ಒಂದು ಆತ್ಮ ಇವರೊಳಗಡೆ ಬರ್ತಾಯಿದೆ. ಅಷ್ಟು ಅದ್ಭುತವಾಗಿ ಈ ಹುಡುಗರು ಆಡ್ತಾ ಇದ್ದಾರೆ ಅಂದರೆ ನಾವು ಎಷ್ಟು ಜನ್ಮದ ಪುಣ್ಯ. ಇವರೆಲ್ಲರೂ ನಮ್ಮ ರಾಯಚೂರು ಭಾಗದಲ್ಲಿದ್ದಾರೆ. ಅದರಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ರಾಯಚೂರು ನಗರದಲ್ಲಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಅದರಲ್ಲಿ ಈಗ
ನಮ್ಮ ವೀರಭದ್ರಪ್ಪ ಸರ್ ಹೇಳಿದರು, ಇಷ್ಟೊಂದು ಜನ ಬಂದಿದ್ದಾರಂತೆ. ನಾವೆಲ್ಲ ರಂಗಮಂದಿರದಲ್ಲಿ ಯಾವ ಕಾರ್ಯಕ್ರಮ ನಡೆದ್ರೆ ಬಂದುಬಿಡ್ತೀವಿ. ಯಾರು ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು, ಫಿಲಿಮ್ ಸ್ಟಾರ್ಸು ಅವ್ರು ಬಂದರೆ ಮಾತ್ರ ಸ್ಟೇಜೆಲ್ಲ ಫುಲ್ಲಾಗಿ ನಾವೆಲ್ಲ ರಂಗಮಂದಿರ ಫುಲ್ಲಾಗಿಬಿಡುತ್ತೆ. ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೂ ತಾವು ಬಂದಿದ್ದೀರಲ್ಲ, ನನಗೆ ಭಾಳ ಸಂತೋಷ ಆಯಿತು. ಜೋರಾದ ಚಪ್ಪಾಳೆ ನಿಮ್ಮೆಲ್ಲರಿಗೂ. ಯಾಕಂದರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿಲ್ಲ ಅಂದರೆ ಇವ್ರಿಗೆ ಏನು ಬೇಕಿದೆ, ಅವರು ಇದರಿಂದ ಜಾಸ್ತಿ ದುಡ್ಡು ಏನು ಆಸೆ ಪಡೋದಿಲ್ಲ. ಅವರು ಆ ಸಂಗೀತ ನೀವು ಯಾವ ರೀತಿ ಅವರಿಗೆ ಚಪ್ಪಾಳೆ ತಟ್ಟುವ ಮುಖಾಂತರ ಏನು ಪ್ರೋತ್ಸಾಹ ಕೊಡ್ತಿರಲ್ಲ, ಅದಷ್ಟೇ ಬೇಕು ಅವರಿಗೆ. ಅದ್ರ ಜೊತೆಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಭಾಳ ಕಷ್ಟಪಟ್ಟಿದ್ದಾನೆ ನಮ್ಮ ಚಿದಾನಂದ್. ಇವತ್ತು ನಮ್ಮ ಚನ್ನಪ್ಪನ ಹೋದ್ರೆ MLA ಸಹೋದರರು, ಅವರು ಭಾಳ ನಮ್ಮ ಚನ್ನಪ್ಪ ಶಾನ್ವಾಳ್ ಹೆಂಗಿದ್ದಾರೆ ಅಂದರೆ, ಈ ಕೈನಿಂದ ಕೊಟ್ಟರೆ ಇನ್ನೊಂದು ಕೈ ಗೊತ್ತಾಗೋದಿಲ್ಲ. ಅವರು MLA ಸಹೋದರರು ಅನ್ನೋದಕ್ಕಿಂತ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ರತ್ನಮ್ಮ ದೇಸಾಯಿ ಹಾಗೂ ಜಾಫರ್ ಮೈನುದ್ದೀನ್ ಅವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲ್ಕೋಟ್ ಸರ್ ಅವರು ಕೂಡ ಆಗಮಿಸಬೇಕು, ಅವರು ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ನುಲಿಸಿರಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ವಚನಸಿರಿ ಪಂಡಿತ್ ಅಂಬೈನೂಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯಿಂದ ನೀಡಲಾಗ್ತದೆ. ಇದು 3ನೇ ವಾರ್ಷಿಕೋತ್ಸವದ ರಾಯಚೂರು ಸಂಗೀತ ಉತ್ಸವ ಸಮಾರಂಭ. ಸೊ ಹಾಗಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಶ್ರೀಯುತರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಮೂಲಕ ಸಮಾಜದಲ್ಲಿ ಮತ್ತಷ್ಟು ಸೇವೆ ಅವರಿಂದ ಆಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಸಂಸ್ಥೆ ಬಯಸ್ತದೆ. ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನ ಮಾಡುತ್ತಿರುವವರನ್ನ ಸಂಸ್ಥೆ ಗುರುತಿಸುವ ಮೂಲಕ ಅವರ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆಯನ್ನ ಮಾಡಲಿ ಎಂಬ ಆಶಯದೊಂದಿಗೆ ಈ ನುಲಿ ಸಿರಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತಿದೆ. ಪ್ರಶಸ್ತಿಯನ್ನು ಪ್ರಶಸ್ತಿ ಪುರಸ್ಕೃತರಿಗೆ ವಿಶೇಷ ಸನ್ಮಾನ ಶ್ರೀ ಜಾಫರ್ ಮೊಹಿದ್ದೀನ್ ಸಂಕೀರ್ಣ ರಾಯಚೂರು ಇವರಿಗೂ ಕೂಡ ವಚನ ಸಿರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಂತಹ ಶ್ರೀಯುತ ಜಾಫರ್ ಮೊಹಿದ್ದೀನ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಧನ್ಯವಾದಗಳು. ಜಿಲ್ಲೆಯಲ್ಲಿ ನಡೆಯುತ್ತಿರುವ ರಾಯಚೂರು ಸಂಗೀತ ಉತ್ಸವದ
ಕಾರ್ಯಕ್ರಮದ ಅಂಗವಾಗಿ ಗೌರವ ಸನ್ಮಾನವನ್ನು ಸ್ವೀಕರಿಸುತ್ತಿರುವವರು ಶ್ರೀ ಸುಧಾಕರ್ ಅಸ್ಕಿಹಾಳ್, ರಂಗಭೂಮಿಯ ರಿದಮ್ ಬ್ಯಾಂಡ್ ಕಲಾವಿದರು, ಶ್ರೀ ಎಂ ವಸಂತ್, ರಾಜ್ಯ ನಿರ್ದೇಶಕರು ಛಲವಾದಿ ಮಹಾಸಭಾ ಬೆಂಗಳೂರು, ಶ್ರೀ ವಿಜಯ್ ಕುಮಾರ್, ಉದ್ಯಮಿಗಳು ಕೋತ್ನಾಳ್, ಶ್ರೀ ಸಾದಿಕ್ ಖಾನ್ ಸಂಸ್ಥಾಪಕ ಅಧ್ಯಕ್ಷರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಚಾರಿಟಬಲ್ ಟ್ರಸ್ಟ್, ಶ್ರೀ ಈರಣ್ಣ ಸಮಾಜ ಸೇವಕರು, ಶ್ರೀ ಅಯ್ಯಪ್ಪ ರೆಡ್ಡಿ ಸಮಾಜ ಸೇವಕರು, ಶ್ರೀ ಮನೋಜ್ ರೆಡ್ಡಿ ಕಾಟನ್ ಫ್ಯಾಕ್ಟರಿ ಉದ್ಯಮಿಗಳು, ಶ್ರೀ ಪ್ರತಾಪ ರೆಡ್ಡಿ ಸಂಗೀತ ಕಲಾವಿದರು, ಶ್ರೀ ನರಸಿಂಹಲು ಗಾಯಕರು, ಶ್ರೀ ವಿಜಯ್ ಕುಮಾರ್ ದಿನ್ನಿ ರಂಗಭೂಮಿಯ ಕಲಾವಿದರು. ಪ್ರಸಿದ್ಧಿಯಾಗಿದ್ದು ಈ ನುಲಿಯವರು ಮತ್ತು ಡಿ ಪಾಟೀಲ್ ಮೂಲಕ ವಿಶೇಷವಾಗಿ ನುಲಿಯವರ ಅದರಲ್ಲಿ ತಮ್ಮ ಸಂಭಾಷಣೆ ಮತ್ತು ಸಾಹಿತ್ಯವನ್ನು ಜೋಡಿಸುವ ಮೂಲಕ ಈ ನಾಟಕವನ್ನು ಜನಮನಕ್ಕೆ ಮುಟ್ಟಿಸುವಲ್ಲಿ ಅತ್ಯಂತ ಪ್ರಮುಖರಾಗಿದ್ದರು. ಮೂಲತಃ ಸಂಗೀತ ಮನೆತನದಾರರಾದಂಥ ನುಲಿಯವರ ಸಂಗೀತವನ್ನು ಯಾವಾಗಲೂ ಆಲಿಸ್ತಾ ಇರ್ತೇನೆ. ಅವರ ಮೈಸೂರಿನಲ್ಲಿರ್ತಕ್ಕಂಥ ದಸರಾ ಉತ್ಸವದಲ್ಲಿ ಸೇರಿದಂತೆ ದೇಶ ಮತ್ತು ವಿದೇಶಗಳಲ್ಲಿ ಹಾಗೂ ಮತ್ತು ಕರ್ನಾಟಕದ ವಿವಿಧೆಡೆ ಅವರ ವಚನ ಸಾಹಿತ್ಯ ಅತ್ಯಂತ ಪ್ರಸಿದ್ಧಿಯಾಗಿದೆ. ಅಂಥವರು ನಮ್ಮ ಮೈಸೂರಿನವರು ಮತ್ತು ನಮ್ಮ ಜೊತೆಗೆ ಇದ್ದವರು ಅಂತೇಳಿ ನನಗೆ ತುಂಬ ಹೆಮ್ಮೆಯ ವಿಷಯ ಆಗಿದೆ. ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ನನಗೆ ಈ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ಸಂಸ್ಥೆಯ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಮಾಹಿತಿ ಹಕ್ಕು ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ಜನರಿಗೆ ನಮ್ಮ ಮಾಹಿತಿ ಆಯೋಗದ ಬಗ್ಗೆ ಮಾಹಿತಿ ಇಲ್ಲ. ಇದೇ ಪ್ರಥಮ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ 20 ವರ್ಷ ಆಯಿತು ಕರ್ನಾಟಕದಲ್ಲಿ ಮಾಹಿತಿ ವಿಭಾಗ ರಚನೆಯಾಗಿ. ಕಲ್ಯಾಣ ಕರ್ನಾಟಕ ಭಾಗದಿಂದ ಇಲ್ಲಿವರೆಗೂ ಯಾರೂ ಮಾಹಿತಿ ಆಯುಕ್ತರಾಗಿ ನೇಮಕ ಆಗಿಲ್ಲ. ಕರ್ನಾಟಕ ಸರ್ಕಾರ ಇದೇ ಪ್ರಥಮ ಬಾರಿಗೆ ನನ್ನನ್ನು ಈ ಕಲಬುರಗಿ ಪೀಠದ ಮಾಹಿತಿ ಆಯುಕ್ತರನ್ನಾಗಿ ನೇಮಕ ಮಾಡಿದ್ದು ತಮಗೆಲ್ಲರಿಗೆ ಹೆಸರನ್ನು ಆಶಿಸುತ್ತೇನೆ ಮತ್ತು ಇದಕ್ಕೆ ಕಾರಣೀಭೂತರಾದಂಥ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಒಂದು ಮಾಹಿತಿ ಹಕ್ಕು ಆಯೋಗ ಮಾಹಿತಿ ಹಕ್ಕು ಅಧಿನಿಯಮ ಅಂತಂದರೆ ಸಾರ್ವಜನಿಕರಿಗೆ ಸರ್ಕಾರದಲ್ಲಿ ಇರತಕ್ಕಂಥ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಅದರಲ್ಲಿ ಆಗ್ತಕ್ಕಂಥ ಅಕ್ರಮಗಳನ್ನು ಭ್ರಷ್ಟಾಚಾರಗಳನ್ನು ತಡೆಯಲು ಒಂದು ಸಾರ್ವಜನಿಕರಿಗೆ ಇರತಕ್ಕಂಥ ಒಂದು ವೆಪನ್ ಇದ್ದಂಗೆ ಇದನ್ನು ಹಸ್ತಾ ಇದ್ದೇನೆ. ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ಮಾಹಿತಿ ಅಧಿಕಾರಿ ಇರ್ತಾನೆ. ಆ ಮಾಹಿತಿ ಅಧಿಕಾರಿಗೆ ನಾವು ಅರ್ಜಿಯನ್ನು ಕೊಟ್ಟು ನಮಗೆ ಸರ್ಕಾರದಲ್ಲಿ ಇರ್ತಕ್ಕಂಥ ಯೋಜನೆಗಳ ಯಾವುದೇ ವಿಷಯವನ್ನು ಆಗಿ ವೈಯಕ್ತಿಕ ವಿಷಯವನ್ನು ಹೊರತುಪಡಿಸಿ ರಾಷ್ಟ್ರೀಯ ಭದ್ರತೆ ಸಂಬಂಧಪಟ್ಟಂಥ ವಿಷಯವನ್ನು ಹೊರತುಪಡಿಸಿ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ತಕ್ಕಂಥ ಒಂದು ಅಧಿಕಾರ ಪ್ರತಿಯೊಬ್ಬ ಸಾರ್ವಜನಿಕರಿಗಿದೆ. ನಂತರ ವಿವಿಧ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಜರುಗಿದವು. ಈ ಸಂದರ್ಭದಲ್ಲಿ ಗದಗ ವೀರೇಶ್ವರ ಪುಣ್ಯಾಶ್ರಮದ ಶ್ರೀ ಕಲ್ಲಯ್ಯಜ್ಜ, ಸೋಮವಾರಪೇಟೆ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಮಾಹಿತಿ ಹಕ್ಕು ಆಯೋಗ ಆಯುಕ್ತ ಬಿ ವೆಂಕಟ್ ಸಿಂಗ್, ಪಂಡಿತ ನರಸಿಂಹಲು ವಡವಾಟಿ, ರೇಸ್ ಕಾನ್ಸೆಪ್ಟ್ ಶಾಲೆಯ ಅಧ್ಯಕ್ಷ ವೆಂಕಟೇಶ್ ಕೃಷ್ಣನ್, ಚಿನ್ನದ ವ್ಯಾಪಾರಿ ವೆಂಕಟೇಶ್ ವೆಂಕಟಾಪುರ, ಕಮಲುದ್ದೀನ್, ರವೀಂದ್ರ ಜಲ್ದಾರ್, ಎಂಎಂ ಅಕ್ಬರ್, ಚನ್ನಪ್ಪ ಪಾಟೀಲ್, ವಚನಸಿರಿ ಪಂಡಿತ ಅಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷ ಚಿದಾನಂದ ನುಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
जय मंगलम जय नमः पार्वती पतेश्वर हर हर महादेव। श्री गुरु सिद्धलिंगेश्वर महाराज की जय, गुरु कुमारेश्वर महाराज की जय, गुरु पंचाक्षरेश्वर महाराज की जय, गुरु पुट्टराजेश्वर महाराज की जय, श्री गुरु कल्याणेश्वर महाराज की जय। जय मंगलम जय नमः पार्वती पतेश्वर हर हर महादेव। परम पूज्य ಕಲ್ಲಜ್ಜನವರ ಇಂದಿನ ತುಲಾವರ 2979ನೇ ತುಲಾವರ ಪರಮ ಪೂಜ್ಯ ಕಲ್ಲಜ್ಜನವರು ತಮ್ಮ ಜೋರಾದ ಚಪ್ಪಳೆ ಪೂಜ್ಯರ ಚರಣಕ್ಕೆ ಅರ್ಪಿಸಬೇಕು. ಇದೆಲ್ಲ ನೀವು ಕೊಟ್ಟಿರುವಂಥ ದಾನ ವೀರೇಶ್ವರ ಪುಣ್ಯಾಶ್ರಮದ ಎಲ್ಲ ಅಂಧ ಅನಾಥ ಮಕ್ಕಳಿಗೆ ಅದು ಸಂತರ ಪೂಜ್ಯರು ಏನೇ ಇಲ್ಲಿ ನೀವು ಅವರಿಗೆ ಕಾಣಿಕೆ ಕೊಟ್ಟಿದ್ದು ಪ್ರತಿಯೊಂದು ತುಲಾ ಅವರ ಧ್ವನಿ ಹೆಂಗೈತೆ ಅಂದರೆ ಸುಮ್ಮನೆ ಕಡೆಗೆ ಮಾತಾಡಿದ್ರೆ ಇವ್ರು ಏನು ಆಡ್ತಾರ ಅಂತ ಅನಿಸ್ತದೆ. ಅವ್ರ ಧ್ವನಿ ಕೇಳಬೇಕು. ಸಿ ಡಿ ಒಳಗೆ ಕ್ಯಾಸೆಟ್ಟು, ಸಿನಿಮಾ, ಭಾವಗೀತೆ, ಭಕ್ತಿಗೀತೆ, ವಚನ, ಏನು ರಂಗಗೀತೆಗಳು ಅದನ್ನು ಕೇಳಿದರೆ ಅಂಬೈನೂಲಿ ಸರ್ ಹೌದು ನನಗೆ ಅಷ್ಟೊಂದು ಭಾವ ತುಂಬಿ ಬರ್ತಾ ಇದೆ. ಅಂಥ ಗಾನಕ್ಕೆ ಹೋಗಿನಿ. ಯಾಕೆ ಮಾತು ಹೇಳ್ತೀನಿ ಅಂದರೆ ನಿಮ್ಮಂಥವ್ರು ಹೌದು ಅನ್ನೋದು ಮುಖ್ಯ. ನಮಗೆ ಹೇಳ್ತಿರ್ತೈತಿ ಅಷ್ಟು ನಾವು ಹೌದು ಅಂತೀವಿ. ಆದರೆ ಸಂಗೀತದೊಳಗೆ ಮಹಾನ್ ಪಂಡಿತರು, ದೊಡ್ಡ ಸಂಗೀತ ಜಗದ್ಗುರು, ಸಂಗೀತ ರಸ ಸಂಗೀತ ತಪಸ್ಸು ನಡೆಸ್ಕೊಂಡವ್ರು. ಅವ್ರು ಯಾರು ಅಂತ ಕೇಳಿದರೆ ನಡೆದಾಡುವ ದೇವರು, ಮಾತನಾಡುವ ದೇವರು, ತುಲಾವರ ಚಕ್ರವರ್ತಿ, ಲಿಂಗ ಪೂಜೆ ನಿಷ್ಠರು, ತ್ರಿಭಾಷಾ ಪಂಡಿತರಾಗಿರುವಂಥ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು, ಅಂಬಯ್ಯನೂಲಿ ಸರ್, ನಾವು ಅಂಬಣ್ಣ ಜಮಾದಾರ, ನಾವು ಅವರು ಕೂಡಿ ಪಂಡಿತ ಪುಟ್ಟರಾಜ ಗುರುಗಳು ಬರೆದಂಥ ಗುರುವಚನ ಪ್ರಭೆ ಅಂತಕ್ಕಂಥ 729 ವಚನ, ಆ ಪುಸ್ತಕದಾಗ ಒಂದು 8 ವಚನ ಆಯ್ಕೆ ಮಾಡಿ ಅಂಬಯ್ಯನೂಲಿ ಸರ್ ಕೊಡ್ತೀವಿ. ಅದನ್ನು ವಚನ ಟೂನ್ ಹಾಕಿ ಸ್ನಾನ ಮಾಡಿ ಸ್ನಾನ ಮಾಡಿ ಮಡಿಯಿಂದ ಕುಂತ್ಕೊಂಡು ಸಂಗೀತ ಸಂಯೋಜನೆ ಮಾಡಿ ಇದು ಹೆಂಗಾಗೈತ್ರಿ ಅಂತ ಆ ಹಾಡನ್ನು ಟೂನಿಗೆ ಕೇಳಿಸ್ತೀವಿ. ಈ ರೀತಿಯ ಅಷ್ಟು ಭಕ್ತಿ ಪ್ರೀತಿ ಇಟ್ಟು ಮಾಡಿದಂಥ ವಚನ ಅದು. ಆ ವಚನ ಬೆಂಗಳೂರಲ್ಲಿ ಹಾಡಿದಾಗ ಅದನ್ನೆಲ್ಲ ಕೇಳಿಸಿದರು ಅಂಬಯ್ಯನೂಲಿ ಸರ್. ಅದರಲ್ಲಿ ಶ್ರೀಮತಿ ಸಂಗೀತ ಕಟ್ಟೆಯವರು ಹಾಗೂ ಶ್ರೀರಕ್ಷ ಅರವಿಂದ ಮಹೇಶ್ ಇವರು ಹಾಡಿದ್ರು ಆ ಕ್ಯಾಸೆಟ್ಗೆ. ಆ ಕ್ಯಾಸೆಟ್ಟಿನಲ್ಲಿ ನಿಮಗೆ ಕೇಳಬಹುದು, ಇವೆಲ್ಲ ಕೇಳಿರ್ತೀರಿ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರು ಏಕೆ ಬೇಕು ಲಿಂಗವ ಕೊಡುವುದಕ್ಕೆ ಪುಟ್ಟರಾಜ ಗುರು ಬರೆದಂಥ ವಚನ. ಈ ವಚನ ಸಿ ಡಿ ಆಯಿತು. ಇದಕ್ಕೇನಂತ ಹೇಳಬೇಕು ಹೆಸರು ಅಂತಂದರೆ ತಿಳಿಲಾರ್ದಂಗೆ ಆಯಿತು. ಆವಾಗ ಬುದ್ಧಿ ಇದಕ್ಕೆ ಏನಂತ ವಚನಕ್ಕೆ ಕ್ಯಾಸೆಟ್ಗೆ ಹೆಸರಿಡಬೇಕಂದ್ರೆ ನೀವೇ ಹೇಳ್ರಿ, ಇಲ್ಲ ನಮಗೆ ಗೊತ್ತಾಗುತ್ತೆ ನೀವು ಹೇಳ್ರಿ, ಇಲ್ಲ ನೀವೇ ಹೇಳ್ರಿ, ಇಲ್ಲ ನೀವೇ ಹೇಳ್ಬೇಕಂದಾಗ ಅವಾಗ ಏನು ಹೇಳಿದ್ರು, ಗುರುವಿನ ಮೇಲೆ ಎಂಥ ಅಪಾರವಾದ ಭಕ್ತಿ ಅಂದ್ರೆ ಗುರು ವಚನ ಪ್ರಭೆ, ಗುರು ವಚನ ತಿಳಿದು ಆ ಸಿ ಡಿ. ಆ ವಚನ ಆದಮೇಲೆ ಸಿ ಡಿ ಬಿಡುಗಡೆ ಮಾಡಿದ ಮೇಲೆ ಅವರು ಗಾಡಿ ಒಳಗೆ ಈ ಕ್ಯಾಸೆಟ್ ಹಾಕಿದಾಗ ಈ ಕಲ್ಲು ಕಟ್ಟಿಗೆ ಅದನ್ನು ಕೇಳಿದ ಮೇಲೆ ಹಚ್ಚರು ಕಣ್ಣಾಗ ನೀರು ಬಂದು ಆನಂದದ ಭಾಸ್ಕರ ಕಣ್ಣಾಗ ನೀರು ಬಂದು. ಯಾಕಂದ್ರೆ ಈ ವಚನ ನೀವೋ ಬರೆದಿದ್ರಿ ಅಂತ ಹುಡುಗರು ಹೇಳಿದ್ರು. ಇಲ್ಲೇನೋ ಮಾಡ್ಕೊಂಡು ಎಂಟಷ್ಟು ಗವಗಳದಲ್ಲ, ಈ ವಚನ ನೀವೋ ಬರೆದಿದ್ರಿ, ನಾನು ಬರೆದಿನ ಇದ್ದೀನಿ. ಅಷ್ಟು ಭಾವ ತುಂಬಿ ಆ ವಚನವನ್ನು ಕೇಳಿ ಗುರುಗಳು ಕಣ್ಣಾಗ ನೀರು ಅಂದರೆ ಅದು ಎಷ್ಟೊಂದು ಅವರು ಮೊದಲು ಕಂಡ ಅವರು ಪರಮಾತ್ಮ ಪುಟ್ಟರಾಜಂದ್ರೆ ಪರಮಾತ್ಮ ಹೃದಯದೊಳಗೆ ಅಂಬಯ್ಯನೂಲಿ ಸರ್ ಅದಾರಂದರೆ ನಿಜವಾಗಿ ಅವ್ರ ಜೀವನದ ಒಂದು ವಚನ ಆಗಿದ್ರೆ ಸಾಕು, ಅವ್ರ ಜೀವನ ಭಾವನೆ ಸಾರ್ಥಕ ಅಂತೇಳಿ ಅಷ್ಟೊಂದು ನಾನು ಭಾವನೆ ತಿಳ್ಕೊಂಡಿನಿ ಅಂತ ಅಂಬಯ್ಯನೂಲಿ ಸರ್. ಭಾಳ ಭಕ್ತಿ. ಇವತ್ತು ಅವ್ರ ಮಗ ಚಿದಾನಂದ ಅಂಬಯ್ಯ ಸರ್ ನೂಲಿ ತಂದೆ ಹಾಗೆ ಅವ್ರ ಮಗ ಕೂಡ ನಾನು ಕೇಳಿದ್ದಿಲ್ಲ, ಹಾಡೋದಕ್ಕೆ ಕೇಳಿದ್ದಿಲ್ಲ ಮಗ. ಇವತ್ತು ಅವರ ತಂದೆಯವರು ಹಾಡಿದರು
ಹೆಸರು ಹೇಳಿದ್ರು ಚಿದಾನಂದ ನೂಲಿ ಅವ್ರು ಹಾಡ್ತಾರಂತೆ, ಹೆಸರು ಹೇಳಿಲ್ಲ ಅಂದ್ರೆ ನಾನು ಅಂಬೈ ಸರ್ನ ಹುಡುಗ ಹಾಡ್ದಂಗೆ ಹಾಡಕತ್ತಾರಲ್ಲ ಅಂತ ಅನ್ನಿಸ್ತದೆ ನನಗೆ. ಅಷ್ಟು ತಂದೆಯವರ ಎಲ್ಲಿ ಬಿಟ್ಟಿದೆ ಅಂತ ನಮ್ಮ ಚಿದಾನಂದ ನೂಲಿಯವರು, ಬಹಳಷ್ಟು ಗುರುಭಕ್ತಿ ಅಂತ ನಮ್ಮ ಚಿದಾನಂದ ನೂಲಿಯವರು ಯುವ ಗಾಯಕಾಗಿ ನಾಡಿನಲ್ಲಿ ಮತ್ತೆ ಅವರ ತಂದೆಯವರ ಹೆಸರು ಉಳಿಸ್ತಾರಲ್ಲ, ಇದು ಬಹಳ ಪುಣ್ಯ. ಅವರಿಗೆ ಗುರುಗಳ ಹೆಸರು ಸದಾವಕಲ್ಲಿರಲಿ ಅಂತ ಬಯಸಿ, ಹಾಗೆ ನಮ್ಮ ಅಂಬೈ ನೂಲಿ ಸರ್ ಶ್ರೀಮತಿಯವರು ಎಲ್ಲದಕ್ಕೂ ಕಲಾವಿದರು ಮುಂದೆ ಬರಬೇಕಾದ್ರೆ ಅವರ ಧರ್ಮಪತ್ನಿಯರ ಪಾತ್ರ ಭಾಳ ದೊಡ್ಡದಿದೆ. ಯಾಕಂದರೆ ಅವ್ರು ಹಾಡ್ಕೊಂತ ಆ ರಾಜ ಈ ರಾಜ ಆ ದೇಶಕ್ಕೆ ಹೋದ್ರು ಅಂದ್ರೆ ಅವ್ರ ಮನೆಯಾಗ ಧರ್ಮಪತ್ನಿಯರು ಬಿಡಬೇಕಾದ್ರೆ ಹೋಗಿ ಬರ್ರಿ, ಬೆಕ್ಕದಲ್ಲಿ ಹೋಗಿ ಬರ್ರಿ, ಆಡಬೇಡಿ ಅಂತ ಪ್ರೋತ್ಸಾಹ ಕೊಡ್ತಾರಲ್ಲ ಅಂತ ಶ್ರೀಮತಿ ನಮ್ಮ ತಾಯಿಯವರು ಕೂಡ ಅಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತೇಳಿ ಅಂಬೈ ನೂಲಿ ಸರ್ ಕೂಡ ಧೈರ್ಯವಾಗಿ ಹಾಡಿ ಬಂದರು. ಧೈರ್ಯವಾಗಿ ಹಾಡ್ತಾರೆ. ಇಲ್ಲಂದ್ರೆ ಇಲ್ಲೇ ಕುಂದ್ರಬೇಕು ನೀವು, ನಮ್ಮ ಅಡಿಗೆ ಮನೆಯಾಗ ಅಂದ್ರೆ ಮುಗಿದೋಗುತ್ತೆ ಸಂಗೀತ. ಅದಕ್ಕೆ ಅಂಥ ಒಂದು ಶಕ್ತಿ ಅವರ ಶ್ರೀಮತಿಯವರು ಕೂಡ ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥವ್ರು. ಹಾಗಾಗಿ ಅವರು ಮನೆತನದ ಒಟ್ಟ ಕುಟುಂಬಕ್ಕೆ ಭಕ್ತಿಯಿಂದ ವಂದಿಸಿ ಅವರಿಗೆ ಸದಾಕಾಲ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜರ ಆಶ್ರಮದಲ್ಲಿ ಅಂತ ಬಯಸಿ, ಇಲ್ಲಿ ಇನ್ನೊಬ್ಬ ಹಿರಿಯರು ನಮ್ಮ ನರಸಿಂಹ ಒಡವಟ್ಟಿಯವರು, ಆಕಾಶವಾಣಿ ಕಲಾವಿದರು, ದೂರದರ್ಶನ ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರು, ಒಳ್ಳೆ ಬಹಳ ಭಕ್ತಿ ಮನುಷ್ಯ. ಆಶ್ರಮಕ್ಕೆ ಬರ್ತಾರೆ, ಆ ಗೆದ್ದಿಗೆ ಹಂಗೆ ನಮ್ಮ ಅಂಬೈ ನೂಲಿ ಸರ್ ಹೆಂಗೆ ಅವರು ನಮ್ಮ ನರಸಿಂಹ ಒಡವಟ್ಟಿಯವರು ಅಜ್ಜಾರು ಇದ್ದಾಗಲಿಂದ ತಗೊಂಡು ಇಲ್ಲಿ ತನಕ ಕೊಡು, ಅವರಾದರೂ ಕೂಡ ಅವ್ರ ಮನೆಯವರಾದ್ರೆ ಅವ್ರಿಗೂ ಹಂಗೆ ಆಶ್ರಮದ ಮೇಲೆ ಭಕ್ತಿ ಪ್ರೀತಿ ಅಂತ ಹಿರಿಯ ಗಾಯಕರು ಅವರು ಕೂಡ ಇಲ್ಲಿ ಬಂದ್ದಾರೆ. ಅವರಿಗೆ ಗುರುಗಳ ಆಶ್ರಮದಲ್ಲಿ ಅಂತ ಬಯಸಿ ನಮ್ಮ